ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಾಗಿ ಬ್ಯಾಟಲ್ ಪೈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ, ನಿಜವಾಗ್ಲೂ ಅಂಗವಿಕಲರು ಕಂಪ್ಯೂಟರ್ನ ಯೂಸ್ ಮಾಡ್ಬೋದಾ? ನನಗೂ ಗೊತ್ತಿಲ್ಲ. ಬನ್ನಿ ನಮ್ಮ ಗ್ರೇಟ್ ಟಾಮ್ನ ಕೇಳೋಣ. ಟಾಮ್, ಫಿಸಿಕಲ್ ಚಾಲೆಂಜರ್ಸು ಕಂಪ್ಯೂಟರ್ನ ಯೂಸ್ ಮಾಡ್ಬೋದಾ? ಎಸ್, ಹೌದು ಕಣ. ಹಾಗಾದ್ರೆ ಕಂಪ್ಯೂಟರ್ನ ಯಾವ ಥರ ಚಾಲೆಂಜರ್ಸ್ ಯೂಸ್ ಮಾಡ್ಬೋದು? ಇಲ್ಲಿ ನೋಡೋ, ಕಣ್ ಕಾಣಿಸ್ತಿಲ್ದವರು, ಕಿವಿ ಕೇಳಿಸ್ತಿದ್ದವರು, ಬೆರಳಿನಲ್ಲಿ ದೃಢತೆ ಇಲ್ದವರು, ಓದು ಬರಹ ಬರ್ದೇ ಇದ್ದವರು ಎಲ್ಲ ಯೂಸ್ ಮಾಡ್ಬೋದು. ಹೆಂಗೋ? ಕಂಪ್ಯೂಟರ್ನಲ್ಲಿ ಈಸ್ ಆಫ್ ಆಕ್ಸೆಸ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಅದರಲ್ಲಿ ಸ್ವಲ್ಪ ಸೆಟ್ಟಿಂಗ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ತೋರ್ಸೋ ಹೇಗೆ ಅಂತ. ಬಾರೋ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ನಿಮ್ಮ ಸಿಸ್ಟಮ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಈಸ್ ಆಫ್ ಆಕ್ಸೆಸ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಕೀಬೋರ್ಡ್ನಲ್ಲಿ ವಿಂಡೋಸ್ ಲೋಗೋ ಕೀ ಪ್ಲಸ್ ಯು ಕೀ ಮೇಲೆ ಒಂದೇ ಸಲ ಒತ್ತಿ. ಈಸ್ ಆಫ್ ಆಕ್ಸೆಸ್ ಸೆಂಟರ್ ಓಪನ್ ಆಗುತ್ತೆ. ಮ್ಯಾಗ್ನಿಫೈಯರ್ ಇಂದ ಏನ್ ಯೂಸ್ ಅಂತಂದ್ರೆ, ಯಾರಿಗೆ ಕಣ್ಣಿಗೆ ಸಂಬಂಧಪಟ್ಟಂತೆ ಕಾಯಿಲೆ ಅಂದ್ರೆ ಗ್ಲೂಕೋಮಾ, ಕ್ಯಾಟರಾಕ್ಟ್, ಕಲರ್ ಬ್ಲೈಂಡ್ನೆಸ್ ಇರುತ್ತೋ ಅವ್ರಿಗೆ ಮ್ಯಾಗ್ನಿಫೈಯರ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಈಸ್ ಆಫ್ ಆಕ್ಸೆಸ್ ಸೆಂಟರ್ ನ ಓಪನ್ ಮಾಡಾದ್ಮೇಲೆ ಮ್ಯಾಗ್ನಿಫೈಯರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಜೂಮ್ ಇನ್ ಆಗುತ್ತೆ, ಮತ್ತೆ ಮೈನಸ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಜೂಮ್ ಔಟ್ ಆಗುತ್ತೆ ಈ ತರ. ಮತ್ತೆ ಇನ್ನೊಂದು ಆಪ್ಷನ್ ವ್ಯೂಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಫುಲ್ ಸ್ಕ್ರೀನ್ ವ್ಯೂ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್. ಈಗ ನೀವು ನೋಡ್ತಾ ಇರೋದೇನು ಅದು ಫುಲ್ ಸ್ಕ್ರೀನ್ ವ್ಯೂ. ಸೆಕೆಂಡ್ ಲೆನ್ಸ್ ವ್ಯೂ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕ್ಟಾಂಗುಲರ್ ಪೋರ್ಷನ್ ಮಾತ್ರ ಜೂಮ್ ಇನ್ ಆಗುತ್ತೆ. ನೋಡಿ, ಈಗ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಯಾವ ಐಕಾನ್ ಮೇಲೆ ಕರ್ಸರ್ ಮಾಡ್ತೀವೋ ಆ ಪೋರ್ಷನ್ ಮಾತ್ರ ಜೂಮ್ ಇನ್ ಆಗ್ತಾ ಇದೆ. ಈ ತರ ಮತ್ತೆ ಇನ್ನೊಂದು ಡಾಕ್ಯುಡ್ ವ್ಯೂ ಅಂತ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ ಪೋರ್ಷನ್ ಮೇಲೆ ನಿಮ್ಮ ಕರ್ಸರ್ ಮಾಡ್ತೀರೋ ಆ ಪೋರ್ಷನ್ ಮಾತ್ರ ಟಾಪ್ ಅಲ್ಲಿ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಟಾಪ್ ಅಲ್ಲಿ ಮಾತ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೋಡಿ, ನಾನು ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಫುಲ್ ಐಕಾನ್ಗಳೆಲ್ಲ ಲಾರ್ಜ್ ಆಗಿರೋ ತರ ಫೀಲ್ ಕೊಡ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಟನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಕಾಣೋದೆ ಮ್ಯಾಗ್ನಿಫೈಯರ್ ಟರ್ನ್ ಆಫ್ ಮತ್ತೆ ಆನ್ ಅಂತ. ಮತ್ತೆ ಅದರಡೆ ಬಂದ್ರೆ ಝೂಮ್ ಎಷ್ಟು ಪರ್ಸೆಂಟ್ ಆಗಬೇಕು ಅಂತ, ಎಷ್ಟು ಪರ್ಸೆಂಟ್ ಪ್ಲಸ್ ಮತ್ತೆ ಮೈನಸ್ ಮಾಡ್ಕೋಬಹುದು ಅಂತ. ಮತ್ತೆ ಅದರಡೆ ಬಂದ್ರೆ ಝೂಮ್ ನಾವು ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಲಿ ಅಂತ. ಈಗ ನಾನು 50% ಕೊಟ್ಕೊಂಡಿದ್ದೀನಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ 50% ಝೂಮ್ ಇನ್ ಆಗುತ್ತೆ, ಮೈನಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ 50% ಝೂಮ್ ಔಟ್ ಆಗುತ್ತೆ. ಮತ್ತೆ ಇನ್ನು ಅಡೆ ಬಂದ್ರೆ ಸ್ಟಾರ್ಟ್ ಮ್ಯಾಗ್ನಿಫೈಯರ್ ಆಫ್ಟರ್ ಸೈನ್ ಇನ್ ಅಂತ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಗ್ನಿಫೈಯರ್ ಸೈನ್ ಇನ್ ಆದ್ಮೇಲೆ ಇದಾಗಲಿ ಅಂತ. ಮತ್ತೆ ಸೆಕೆಂಡ್ ಮ್ಯಾಗ್ನಿಫೈಯರ್ ಬಿಫೋರ್ ಸೈನ್ ಇನ್ ಅಂದ್ರೆ ಸೈನ್ ಇನ್ ಮುಂಚೆನೂ ಇರಬೇಕು, ಸೈನ್ ಇನ್ ಆದ್ಮೇಲೂ ಮ್ಯಾಗ್ನಿಫೈಯರ್ ಇರಬೇಕು ಅಂತಂದ್ರೆ ಸೆಕೆಂಡ್ ಬಾಕ್ಸ್ ಚೆಕ್ ಮಾಡಬೇಕು. ಥರ್ಡ್ ಆಪ್ಷನ್ ಬಂದು ಕೊಲಾಪ್ಸ್ ಮ್ಯಾಗ್ನಿಫೈಯರ್ ವಿಂಡೋ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಗ್ನಿಫೈಯರ್ ಡೈಲಾಗ್ ಬಾಕ್ಸ್ ಕಾಣಿಸುತ್ತಲ್ಲ ಅದು ಫುಲ್ ಬೂತ್ ಕನ್ನಡಿ ತರ ಆಗುತ್ತೆ. ಮತ್ತೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಇನ್ವರ್ಟ್ ಕಲರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಣ್ಣಿಗೆ ಕೂಲ್ ಎಫೆಕ್ಟ್ ಕೊಡುತ್ತೆ. ನೋಡಿ ಈ ತರ, ಅಂದ್ರೆ ಕಣ್ಣಿಗೆ ಸ್ಟ್ರೈನ್ ಆಗಬಾರ್ದು ಅಂತ ಈ ಆಪ್ಷನ್ ಯೂಸ್ ಮಾಡ್ತಾರೆ. ಮತ್ತೆ ಈಗ ಯಾವ ಮ್ಯಾಗ್ನಿಫೈಯರ್ ಫಾಲೋ ಈ ಆಪ್ಷನ್ಗಳು ತುಂಬಾ ಇಂಪಾರ್ಟೆಂಟು. ಮೌಸ್ ಕರ್ಸರ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಕರ್ಸರ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಮಾತ್ರ ಜೂಮ್ ಇನ್ ಆಗುತ್ತೆ. ಮತ್ತೆ ಸೆಕೆಂಡ್ ಆಪ್ಷನ್ ಕೀಬೋರ್ಡ್
ಕೀಬೋರ್ಡ್ ಫೋಕಸ್ ಅಂತ. ಕೀಬೋರ್ಡ್ ಅಲ್ಲಿ ಟಾಪ್ ಬಾಟಮ್ ರೈಟ್ ಲೆಫ್ಟ್ ಅಂತ 4 ಕೀಗಳು ಇರುತ್ತಲ್ಲ, ಆ ಕೀಗಳು ಎಲ್ಲೆಲ್ಲಿ ಹೋಗ್ತವೆ ಅಂತ ಅದ್ರ ಮಾತ್ರ ಜೂಮ್ ಇನ್ ಆಗುತ್ತೆ. ಮತ್ತೆ ಥರ್ಡ್ ಒಂದು ಟೆಕ್ಸ್ಟ್ ಇನ್ಸರ್ಷನ್ ಪಾಯಿಂಟ್ ಅಂತ, ನೀವೇನ್ ಟೆಕ್ಸ್ಟ್ ನ ಟೈಪ್ ಮಾಡ್ತೀರೋ ಅದ್ ಮಾತ್ರ ಜೂಮ್ ಇನ್ ಆಗುತ್ತೆ. ಮತ್ತೆ 4ನೇದು ನರೇಟರ್ ಕರ್ಸರ್ ಅಂತ ಡೆಸ್ಕ್ಟಾಪ್ ಅಲ್ಲಿ ನರೇಟರ್ ಇಂದ ಏನ್ ಯೂಸ್ ಅಂದ್ರೆ ಯಾರಿಗೆ ಪೂರ್ತಿಯಾಗಿ ಕಣ್ ಕಾಣಿಸೋದಿಲ್ವೋ ಅವರಿಗೆ ನರೇಟರ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಈ ಸೆಟ್ಟಿಂಗ್ ನ ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನರೇಟರ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ಸೆಟ್ಟಿಂಗ್ಸ್ ವಿಂಡೋ ಕಾಣಿಸುತ್ತೆ, ಅದನ್ನ ಸುಮ್ಮನೆ ಮಿನಿಮೈಸ್ ಮಾಡಿ. Desktop list, control panel, non-select. ನೀವು ಎಲ್ಲಿ ಕರ್ಸರ್ ಮಾಡ್ತೀರೋ ಅದನ್ನ ಮಾತ್ರ ನರೇಟರ್ ಹೇಳುತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನೋಡಿ ಈ ತರ. Bharath, selected. Talking Tom, 115, selected. Krita, selected. Clownfish voice changer, selected. Turbo C++, 11, Arduino, selected. Google Chrome, selected. Control panel, selected. ನರೇಟರ್ನ ಎಕ್ಸಿಟ್ ಆಗಬೇಕು ಅಂತಂದ್ರೆ ಈ ಡೌನ್ ಆರೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಕಂಪ್ಯೂಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸಿಟ್ ನರೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನರೇಟರ್ ಎಕ್ಸಿಟ್ ಆಗುತ್ತೆ. ಆನ್ ಸ್ಕ್ರೀನ್ ಕೀಬೋರ್ಡ್ ಇಂದ ಯಾರಿಗೆ ಯೂಸ್ ಅಂತಂದ್ರೆ ಈಗ ಆಕ್ಸಿಡೆಂಟ್ಸ್ ಇಂದ ಯಾರಿಗೆ ಬೆರಳು ಮತ್ತೆ ಕೈ ಕಳ್ಕೊಂಡಿರ್ತಾರೋ ಅವ್ರಿಗೆ ಕೀಬೋರ್ಡ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಈ ಆನ್ ಸ್ಕ್ರೀನ್ ಕೀಬೋರ್ಡ್ ತುಂಬಾ ಯೂಸ್ ಆಗುತ್ತೆ. ಬರೀ ಅಂಗವಿಕಲರು ಮಾತ್ರ ಈ ಆಪ್ಷನ್ ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಈ ಆಪ್ಷನ್ ಯೂಟ್ಯೂಬರ್ ಕೂಡ ಯೂಸ್ ಮಾಡಬಹುದು. ಹೇಗೆ ಅಂತಂದ್ರೆ ಟೈಪಿಂಗ್ ಗೆ ಸಂಬಂಧಪಟ್ಟ ಟ್ಯುಟೋರಿಯಲ್ ನ ಯೂಟ್ಯೂಬರ್ಸ್ ಮಾಡಬಹುದು. ಸೊ ಬನ್ನಿ ಹೇಗೆ ಅಂತ ನೋಡೋಣ. ಆನ್ ಸ್ಕ್ರೀನ್ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಕೀಬೋರ್ಡ್ ಆನ್ ಆಗುತ್ತೆ. ನೀವು ನಿಮ್ಮ ವರ್ಡ್ ಪ್ರೊಸೆಸರ್ ನ ಓಪನ್ ಮಾಡಿಕೊಂಡು ಕೀಗಳ ಮೇಲೆ ಸುಮ್ಮನೆ ಕರ್ಸರ್ ನ ಮಡಗಿದ್ರೆ ಸಾಕು, ನಿಮ್ಗೆ ಯಾವ ಟೆಕ್ಸ್ಟ್ ಬೇಕೋ ಅದು ಟೈಪ್ ಆಗುತ್ತೆ. ಈ ತರ. ಅಯ್ಯೋ ನನ್ನ ಕೈಲಿ ಇಷ್ಟೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತೀರಾ? ಇದಕ್ಕೂ ಒಂದು ಸೊಲ್ಯೂಷನ್ ಇದೆ, ಅದೇ ಈ ರೆಕಮೆಂಡೆಡ್ ಸೆಟ್ಟಿಂಗ್ಸ್. ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆನ್ ಸ್ಕ್ರೀನ್ ಕೀಬೋರ್ಡ್ ಕೆಳಗಡೆ ರೆಕಮೆಂಡೆಡ್ ಸೆಟ್ಟಿಂಗ್ಸ್ ಅಂತ ಒಂದು ಬ್ಲೂ ಕಲರ್ ಲೈನ್ ಅಲ್ಲಿ ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೊಂದಷ್ಟು ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದೆ ಅಂತ. ಈಗ ಐ ಸ್ಟ್ರೈನ್ ಬಗ್ಗೆ ಏನ್ ಸಿಂಪ್ಟಮ್ಸ್ ಇದೆ ಅಂತ ಕೇಳ್ತಾರೆ, ನಿಮ್ಗೆ ಏನಿದೆಯೋ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೆಕ್ಸ್ಟಿರಿಟಿ ಅಂದ್ರೆ ನಿಮ್ ಕೈ ಬೆರಳು ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಕೈ ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ, ಅದು ನಿಮ್ಗೆ ಏನಿದೆಯೋ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಿಯರಿಂಗ್ ಅಂದ್ರೆ ಕಿವಿ ಕೇಳಿಸೋದ್ರ ಬಗ್ಗೆ, ನಿಮ್ಗೆ ನಿಮ್ ಕಿವಿ ಹೇಗೆ ಕೇಳಿಸುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದೆಯೋ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಪೀಚ್ ಅಂದ್ರೆ ನೀವು ಹೇಗೆ ಅರ್ಥ ಮಾಡ್ಕೋತೀರಾ, ನಿಮ್ಮ ಸ್ಪೀಚ್ ಹೇಗಿರುತ್ತೆ, ಇಂಪೇರ್ಮೆಂಟ್ ಏನು ಅಂತ ಕೇಳ್ತಾರೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ರೀಸನಿಂಗ್ ಅಂದ್ರೆ ನೀವು ಕಾನ್ಸಂಟ್ರೇಟ್ ಹೇಗಿದೆ, ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಯಾವ ತರ ಇದೆ ಅಂತ ಕ್ವಶನ್ಸ್ ಕೇಳ್ತಾರೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇದು ಕ್ಲಿಕ್ ಮಾಡ್ತಾ ಇಲ್ಲ, ಯಾಕೆ ಅಂತಂದ್ರೆ ಒಂದು ಸೆಕೆಂಡ್ಸ್ ಬೇಕಾಗಿಲ್ಲ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳೋದು ಮಾತಿದೆ, ಈ ವಿಡಿಯೋದಲ್ಲಿ ನಾನು ಸೆಟಪ್ ಹೈ ಕಾಂಟ್ರಾಸ್ಟ್ ಬಗ್ಗೆ ಹೇಳ್ತಾ ಇಲ್ಲ, ಯಾಕೆಂದ್ರೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತು. ಮತ್ತೆ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಕಣ್ ಕಾಣಿಸ್ತಾ ಇರೋರಿಗೆ ಐ ಸ್ಟ್ರೈನ್ ನ ಕಮ್ಮಿ ಮಾಡುತ್ತೆ ಅಷ್ಟೇ. ಇದ್ರ ಬಗ್ಗೆ ಏನಾದ್ರು ವಿಡಿಯೋ ಮಾಡಬೇಕು ಅಂತಂದ್ರೆ ಅಡೆ ಕಮೆಂಟ್ ಅಲ್ಲಿ ನನಗೆ ಹೇಳಿ. ಇದ್ರ ಬಗ್ಗೆ
ಈ ವಿಡಿಯೋನ ಕೊನೆ ಭಾಗ ಅಂದರೆ ಶಾರ್ಟ್ಕಟ್ ಧಮಾಕ. ಬನ್ನಿ ಈಸ್ ಆಫ್ ಆಕ್ಸೆಸ್ ಸೆಂಟರ್ನ ಶಾರ್ಟ್ಕಟ್ಸ್ಗಳು ನೋಡ್ಕೊಂಡು ಬರೋಣ. ವಿಂಡೋ ಲೋಗೋ ಕೀ ಪ್ಲಸ್ ಯು ಕೀ ಈ ಶಾರ್ಟ್ಕಟ್ ಈಸ್ ಆಫ್ ಆಕ್ಸೆಸ್ ಸೆಂಟರ್ನ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಿಂಡೋ ಲೋಗೋ ಕೀ ಪ್ಲಸ್ ಪ್ಲಸ್ ಸೈನ್ ಕೀ ಈ ಶಾರ್ಟ್ಕಟ್ ಸ್ಕ್ರೀನ್ ನ ಝೂಮ್ ಇನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಿಂಡೋಸ್ ಲೋಗೋ ಕೀ ಪ್ಲಸ್ ಮೈನಸ್ ಕೀ ಈ ಶಾರ್ಟ್ಕಟ್ ಸ್ಕ್ರೀನ್ ನ ಝೂಮ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಿಂಡೋ ಲೋಗೋ ಕೀ ಪ್ಲಸ್ ಎಸ್ಕೇಪ್ ಕೀ ಈ ಶಾರ್ಟ್ಕಟ್ ಮ್ಯಾಗ್ನಿಫೈಯರ್ ನ ಹೋಗ್ಸೋದಕ್ಕೆ ಯೂಸ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಫ್ ಈ ಶಾರ್ಟ್ಕಟ್ ವ್ಯೂ ನಲ್ಲಿ ಫುಲ್ ಸ್ಕ್ರೀನ್ ನ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಲ್ ಈ ಶಾರ್ಟ್ಕಟ್ ವ್ಯೂ ನಲ್ಲಿ ಲೆನ್ಸ್ ವ್ಯೂ ನ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಆರ್ ಈ ಶಾರ್ಟ್ಕಟ್ ಲೆನ್ಸ್ ನ ರಿಸೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿ ಈ ಶಾರ್ಟ್ಕಟ್ ವ್ಯೂ ನಲ್ಲಿ ಡಾಕ್ಡ್ ವ್ಯೂ ನ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಭರತ್. ಮತ್ತೆ ಸಿಗೋಣ.